ಎಲ್ಲರಿಗೂ ನನ್ನ ಲಾಗ್ಗೆ ಸ್ವಾಗತ. 2 ದಿನದಿಂದ ಲಾಗ್ ಮಾಡಿರಲಿಲ್ಲ, ಮೊಬೈಲ್ ಬಿದ್ದು ಹಾಳಾಗಿತ್ತು ಅಂತ. ಅದು ಏನು ಎತ್ತ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಇಲ್ಲಿ ಸೈಕಲ್ ಹೊಡ್ಕೊಂಡು ವಾಪಸ್ ಊರಿಗೆ ಹೋಗ್ತಾಯಿದ್ದೆ. ಜಸ್ಟ್ ಇಲ್ಲಿ ರೋಡ್ ಸೈಡಲ್ಲಿ ಇವಾಗ ತಾನೇ ಒಂದು ಕಾಡೆ ಮೇನೆ ನೋಡಿದೆ. ಒಂದು ಸ್ವಲ್ಪದ್ರಲ್ಲಿ ಓಡೋಗ್ಬಿಡ್ತು. ಆ ವಿಷಯನ ಶೇರ್ ಮಾಡಬೇಕು ಅನ್ನಿಸ್ತು, ಹಂಗಾಗಿ ಈಗಲೇ ವೀಡಿಯೋ ಶುರು ಮಾಡಿದೆ. ಇಲ್ಲಾಂದಿರ ಅಲ್ಲಿ ಮನೆಗೆ ಹೋದ್ಮೇಲೆ ವೀಡಿಯೋನ ಮಾಡೋಣ ಅಂತಿದ್ದೆ. ಜಸ್ಟ್ ರೋಡಿಗೆ ಬರ್ತಾ ಇರ್ತು ಅನಿಸುತ್ತೆ. ಒಂಟಿ ಇತ್ತು, ಇಲ್ಲೇ ಮೇಲೆ ಹೋಯ್ತು, ಇನ್ನೂ ಅಲ್ಲೇ ಶಬ್ದ ಮಾಡ್ತಾಯಿದೆ. ನೋಡೋಣ ಏನಾದ್ರು ಕ್ಲಿಯರಾಗಿ ಕಾಣಿಸುತ್ತಾ ಏನು ಅಂತ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಹಂಗೇನಾದ್ರು ಕಾಣಿಸಿದ್ರೆ ತೋರಿಸ್ತೀನಿ. ಅದು ಮನುಷ್ಯನ ನೋಡಿ ಎಲ್ಲ ಮೇಲೆ ಕೊಡೋಯ್ತು ಅನಿಸುತ್ತೆ. ಅಷ್ಟು ಕಂಡಿದ್ದೆ ನಮ್ಮ ಅದೃಷ್ಟ. ಅಲ್ಲಿ ಬಾಚಳಿಯಿಂದ ಬಂದು ಆವಾಗಲೇ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಒಂದು 3 ಅವರ್ ಆದರೂ ಬೇಕು ಇಲ್ಲಿಗೆ. ಅಲ್ಲಿ ಹೊರಟಿದ್ದು 6:30, ಇಲ್ಲಿಗೆ 9:30 ಬರ್ತೀನಿ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, 2 ಅವರ್ಗೆ ಬಂದೆ. 8:30 ಬಂದು ಕಟ್ಟೆಲ್ಲೊಂದು ಲೋಟ ಕಾಫಿ ಕುಡಿದು ಇವಾಗ ಬಂದು ಅಡುಗೆನ ರೆಡಿ ಮಾಡ್ತೀನಿ. ಇನ್ನೊಂದು ವಿಷಯ ಹೊಡೆದ್ರೆ ಅನ್ನ ರೆಡಿ ಆಗುತ್ತೆ. ಇವತ್ತು ಆಚೆ ಅಲ್ಲಿ ಊರ ಗದ್ದೆಗೆ ಒಂದು ರೋಡ್ ಮಾಡಿಸ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಬೇಕು ಕೆಲಸಕ್ಕೆ. ಅಲ್ಲೇನೋ ಕೆಲಸ ಇಲ್ಲ ಅಂದರೆ ಮತ್ತೆ ಇಲ್ಲೇ ಮಾಡ್ತೀನಿ. ಇವತ್ತು ಮಾಡಿಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಒಂದು 4 ದಿನ. ನೋಡೋಣ ಅಲ್ಲಿ ಕೆಲಸಕ್ಕೆ ಕರೀತಾರ ಅಥವಾ ಇಲ್ಲೇ ಮಾಡೋಣ. ಇವಾಗ ಅನ್ನ ಏನೋ ರೆಡಿ ಆಯಿತು, ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಈಗ ಫಸ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಇವಾಗ ಆಚೆ ರೋಡ್ ಮಾಡೋ ಕೆಲಸ ಇವತ್ತಿನ ಮಟ್ಟಿಗೆ ಕ್ಯಾನ್ಸಲ್ ಆಗೈತೆ. ಇವತ್ತು ಮೊದಲು ಸದ್ಯಕ್ಕೆ ಈ ಬ್ಯಾಲೆನ್ಸ್ ಇರೋ ಇಷ್ಟು ಕೆಲಸ ಮುಗಿಸಿ, ಮತ್ತು ನಮ್ಮ ಹೂವಿನ ಗಿಡಕ್ಕೆ 2 ದಿನದಿಂದ ನೀರು ಹುಯ್ದಿಲ್ಲ. ಯಾಕೋ ಹಿಂಗಾಗಿದೆ, ನೀರು ಹುಯ್ದಲ್ಲೇ ಒಂದು ಸ್ವಲ್ಪ ಬಾಡೋದಂಗೆ ಆಗವೆ. ಇವಾಗ ಫಸ್ಟು ನೀರು ಒಯ್ದು ಆ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೊರಡಬೇಕು. ಸದ್ಯಕ್ಕೆ ಮೊದಲು ಕೆಲಸನ ಶುರು ಮಾಡೋಣ. ನೀರು ಒಯ್ದು ಅವು ಇಲ್ಲಿನ ಹಿಡಿತು, ನನ್ನನ್ನು ನೋಡಿ ಓಡೇ ಹೋಯ್ತತ್ಲಿ. ಅದ್ರ ಬಾಲ ಅಲ್ಲಿ ಕಾಣಿಸ್ತೈತೆ ನೋಡಿ. ಈಗ ಇಲ್ಲಿ ಯಾಕೋ ಶಬ್ದ ಮಾಡ್ಕೊಂಡು ನೋಡಿದೆ, ಇಲ್ಲಿನ ಹಿಡ್ಕೊಂಡು ಹೋಯ್ತಾ ಐತೆ. ಹಾವು ಹೋಗೈತೆ ಅಂದ್ಕೊಂಡಿದ್ದೆ, ಇಲ್ಲೇ ಓಡಾಡ್ಕೊಂಡಿತ್ತು ಇಷ್ಟು ದಿನ ಇಲ್ಲಿ ಹಿಡಿಯೋಕ್ಕೆ. ಇವಾಗ ಒಂದು ಇಲ್ಲಿನ ಹಿಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೋಯ್ತು. ಇಷ್ಟೊತ್ತು ಇಲ್ಲೇ ಬಿದ್ದಿತ್ತು, ನಾನು ಕ್ಯಾಮ್ರಾ ಆನ್ ಮಾಡೋದ್ರೊಳಗೆ ಚೂಟಾಗ್ಬಿಡ್ತು. ಇವಾಗ ಕೆಲಸ ಎಲ್ಲ ಮುಗೀತು. ಇವಾಗ ಬೆಂಗಳೂರಿಗೆ ಹೊರಡೋಕ್ಕೆ ಹೋಯ್ತಾ ಇದ್ದೀನಿ. ಬೆಟ್ಟದ ಕೊಪ್ಪಕ್ಕೆ ಹೋಗಿ ಮತ್ತು ರೆಡಿಯಾಗಿ ಅಲ್ಲಿಂದ ಹೋಗ್ಬೇಕು. ಇವತ್ತಿನ ಕೆಲಸ ಎಷ್ಟು ಪೂರ್ತಿ ಮಾಡಿದ್ದೀನಿ. ಸ್ವಲ್ಪ ಬಾಕಿ ಇದ್ದಿದ್ದನ್ನ, ಇನ್ನೇನು ಇಲ್ಲ ಬೇರೆ ಕೆಲಸ. ಇವಾಗ ಬೇರೆದನ್ನ ಮಾಡ್ತಾ ಕೂತ್ರೆ ಲೇಟಾಗಿ ಹೋಗುತ್ತೆ ಅಲ್ಲಿಗೆ ಹೋಗೋಕ್ಕೆ. ಹಂಗಾಗಿ ಇವಾಗ ಇವನ್ನೆಲ್ಲ ಎತ್ತಿಟ್ಟು ಸೀದಾ ಬೆಂಗಳೂರು. ನೆನ್ನೆ 1-2 ದಿನ ವೀಡಿಯೋ ಮಾಡಿರಲಿಲ್ಲ. ಅವತ್ತು ಮೊನ್ನೆ ಜಾಬಿಂದ ಮೊಬೈಲ್ ಬಿದ್ದಿದ್ದು, ಚಾರ್ಜರ್ ಪಿನ್ ಕಟ್ ಆಗಿಬಿಟ್ಟು ಈಗ ಹೊಸ ಡಿಸ್ಪ್ಲೇನೇ ಹಾಕಿಸ್ಕೋಬೇಕಾಗಿ ಬಂತು. ಬರೀ ಜಾಬಿಂದ ಮೊಬೈಲ್ ಬಿದ್ದಿದ್ದಕ್ಕೆ ಆ ಡಿಸ್ಪ್ಲೇನೇ ಚೇಂಜ್ ಮಾಡಬೇಕಾಗಿ ಬಂತು. ಹಂಗಾಗಿ 2 ದಿನದಿಂದ ಮೊಬೈಲ್ದು ರಿಪೇರಿಗೆ ಕೊಟ್ಟಿದ್ರಿಂದ ಈ ವಿಡಿಯೋ ಮಾಡಿಲ್ಲ. ಇವಾಗ ಹೊರಡೋ ಸಮಯ ಆಯಿತು, ಎಲ್ಲನೂ ರೆಡಿ ಮಾಡಿಟ್ಟು ಇಂದ ಹೋಯ್ತಾ ಇದ್ದೀನಿ. ಇನ್ನೊಂದು 4-5 ದಿನ ಯಾವ ವೀಡಿಯೋನೂ ಮಾಡಲ್ಲ. ಅಲ್ಲಿ ಬೆಂಗಳೂರಿಗೆ ಹೋದರೆ ಅಲ್ಲಿ ವೀಡಿಯೋ ಮಾಡೋಕ್ಕೇನೂ ಇರಲ್ಲ. ಇನ್ನೇನಿದ್ರು ಒಂದು ವಾರನ 4-5 ದಿನ ಬಿಟ್ಟು ಸಿಗೋಣ. ಇಲ್ಲಿವರೆಗೂ ಬಾಯ್. ಬೇಸಿಗೆ ಕಾಲ ಬರ್ತಾಯಿದ್ರೆ ಎಲ್ಲೆಲ್ಲೂ ಹಾವುಗಳೇ. ಇಲ್ಲಿ ನೋಡಿ, ಯಾವುದೋ ಒಂದು ಚಿಕ್ಕ ಹಾವು ಮರಿ ಇಷ್ಟೊತ್ತು ಕೆರೆ ಜೊತೆ ಇದ್ದಿದ್ದಾಯಿತು. ಇದು ಯಾವ ಹಾವಪ್ಪ, ಇಲ್ಲ ಅರ್ಧ ದೇಹ ತುಂಡಾದಂಗೆ ಐತೆ, ಅದಕ್ಕೆ ಇಲ್ಲೇ ಒದ್ದಾಡ್ತೈತೆ. ಎಲ್ಲೂ ಹೋದಲ್ಲೇ ಎಲ್ಲಿ ಕಾಣಿಸ್ತೈತಾ? ಇದು ಏನು ಮಾಡ್ತೈತೋ ಗೊತ್ತಿಲ್ಲ. ಅಲ್ಲಿ ಅರ್ಧ ದೇಹ ಏನಾಗಿ ಅರ್ಧ ತುಂಡಾಗ್ಬಿಟ್ಟೈತೆ. ನೋಡೋಕ್ಕೆ 2 ತಲೆ ಬಡ್ಡ ಇದ್ದಂಗೆ ಐತೆ. ಅಲ್ಲಿ ಬರೀ ಒಂದೇ ಹಾವು ಐತೆ ಅಂದ್ಕೊಂಡಿದ್ದೆ, ಒಂದಲ್ಲ 2 ಹಾವಿದ್ದಾವೆ. ಅದು 2 ಹಾವು ಅಥವಾ ಒಂದೇ ಹಾವಿಂದ 2 ದೇಹನ ಗೊತ್ತಿಲ್ಲ. ನೋಡೋಣ. ಇಲ್ಲ 2 ಹಾವು,
ಅಲ್ಲಿ ನೋಡಿ ಒಂದು ಹಾವನ್ನ ಕಚ್ಕೊಂಡೈತೆ. ಏನು ಮಾಡ್ತಿದ್ದವು ಗೊತ್ತಿಲ್ಲ. ಒಂದೇ ಹಾವಲ್ಲ, 2 ಹಾವು ಒಂದೊಂದನ್ನು ಅವೇ ಕಚ್ಕೊಂಡಿದ್ದಾವೆ. ಅದು ತುಂಡಾಗಿರೋದಲ್ಲ ದೇಹ ಇರೋದೇ ಹಂಗೆ. ನೋಡಿ ಹೆಂಗೆ ತಿವಿತೈತೆ ಅದು. ಒಳ್ಳೆ ಹೊಟ್ಟೆನೇ ಫುಲ್ಲು ಸಿಗ್ದಾಕ್ದಂಗೆ ಮಾಡ್ತೈತೆ. ಅವು ಮೋಸ್ಟ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿರ್ಬೇಕು. ಸುಮ್ಮನೆ ಅವಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿ ಯಾಕೋ ಸೊಳ್ಳೆಗಳು ಬೇರೆ ಆಗಿಂದ ಜಾಸ್ತಿ ಕಡಿತಿದ್ದಾವೆ ಬಿಸಿಲು ಹೊತ್ತಲ್ಲೂ. ಹೊರಟು ಬಿಡೋಣ. ಇನ್ನು ನೋಡು ಹಿಂಗೆ ಏನೊಂದ್ಸತಿ ಹಾವುಗಳನ್ನ ನೋಡ್ಕೊಬಿಡಿ. ಎಲ್ಲೋಯ್ತಪ್ಪ, ಅಲ್ಲಿದ್ದಾವೆ. ಇವಾಗ ಇಲ್ಲಿಂದ ಮನೆ ಕಡೆ ಹೊರಡ್ತಾ ಇದ್ದೀನಿ. ಇವತ್ತಂತೂ ಎಲ್ಲೆಲ್ಲೂ ಹಾವೆ. ಇಷ್ಟೊತ್ತು ಪಕ್ಷಿಗಳು ಯಾಕೋ ಜೋರಾಗಿ ಕಿರ್ಚಾಡ್ತಿದ್ದ. ಯಾಕೆ ಅಂತ ನೋಡಿದ್ರೆ ಹಕ್ಕಿ ಗೂಡೊಳಗೆ ಅದೋ ಹಾವು ಬಂದು ಮರಿನ ಏನೋ ಕದೀತಿತ್ತು. ಅಲ್ಲಿ ನೋಡಿ, ಅಲ್ಲಿ ಹಾವು ಬಾಯಲ್ಲಿ ಕಚ್ಕೊಂಡೈತೆ ಹಕ್ಕಿನ. ಹಾಗಾಗಿ ಇಷ್ಟೊತ್ತು ಎಲ್ಲ ಹಕ್ಕಿಗಳು ರಂಪ ರಾಮಾಯಣ ಮಾಡ್ತಿದ್ದ. ಮರಿನ ಅಥವಾ ದೊಡ್ಡದಾಗ ಗೊತ್ತಿಲ್ಲ. ಇಲ್ಲಿ ಕಾಣಿಸ್ತಿದ್ಯಾ? ಅಲ್ಲೇ ಹಕ್ಕಿ ಇದೆ. ಇದು ಮೋಸ್ಟ್ಲಿ ಯಾವುದೋ ನಾಗರಾವ್ ಇದ್ದಂಗಿದೆ. ಮತ್ತೆ ಹಕ್ಕಿಗಳ ಕೂಗಾಟ ಶುರುವಾಯಿತು. ನಾನು ಈ ಕಡೆ ಬಂದರೆ ಆ ಕಡೆ ಹೋಗೈತೆ ಹಾವು. ಇಲ್ಲೆಲ್ಲ ಕೂಕತೈತೆ ಹಕ್ಕಿ ಮರಿ. ಹಾವು ಮಾತ್ರ ಕಾಣಿಸ್ತಿಲ್ಲ ಕಣ್ಣಿಗೆ. ಇಲ್ಲೆಲ್ಲ ಇದೆ ಅನಿಸುತ್ತೆ ನೋಡಿ. ಹಕ್ಕಿ ಗೂಡು ಇಲ್ಲಿದೆ. ಇಲ್ಲಿಂದಲೇ ಹಕ್ಕಿನ ಎತ್ಕೊಂಡು ಹೋಗಿದ್ದು. ಅದು ಯಾವುದೇ ಕಾರಣಕ್ಕೂ ಮರಿ ಆಗಿಲ್ಲ ಅನಿಸುತ್ತೆ. ಅದು ದೊಡ್ಡದೇ ಇರಬೇಕು. ಹರಟೆ ಮಲ್ಲ ಪಕ್ಷಿಗಳೆಲ್ಲ ಭಾರಿ ಕೂಗಾಡ್ತಿದ್ದ. ನೋಡೋಣ ಕಣ್ಣಿಗೆ ಏನಾರು ಕಾಣಿಸುತ್ತಾ ಅಂತ. ಆ ಹಾವೆಲ್ಲ ಆಯ್ತೋ ಕಾಣಿಸ್ಲೇ ಇಲ್ಲ. ಇಲ್ಲೇ ಇಷ್ಟೊತ್ತು ಹಕ್ಕಿ ಸೌಂಡ್ ಮಾಡ್ತಾ ಇತ್ತು. ಅದ್ರ ಬಾಯಲ್ಲಿದ್ದಿದ್ದು ಯಾವುದೋ ಮರಿನ ಬೇಸ್ ಮಾಡ್ಕೊ ಹೋಗಿತ್ತು. ಇನ್ನೂ ಮರಿ ಇದ್ದಾವೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಒಂದ್ಸತಿ ಗೂಡಲ್ಲಿ. ಇವಾಗ ಇಲ್ಲಿ ಗೂಡ ಹತ್ರ ಹತ್ತಿ ನೋಡ್ತಾ ಇದ್ದೀನಿ. ಅದು ತಾಯಿ ಪಕ್ಷಿನೇ ಕತ್ಕೋಗಿರೋದು. ಯಾಕೆಂದರೆ ಇಲ್ಲಿ ಗೂಡಲ್ಲಿ ನೋಡಿ ಮೊಟ್ಟೆ ಕಾಣಿಸ್ತಾ ಇದೆಯಾ? ಅದು ನೀಲಿ ಮೊಟ್ಟೆ ಇದೆ. ಪಕ್ಷಿಗಳೆಲ್ಲ ದಾಳಿ ಮಾಡ್ತಿರೋದು ನೋಡಿದ್ರೆ ಹಾವು ಮತ್ತೆ ಬಂದಿರಂಗೈತೆ. ನನ್ನ ಗೆಸ್ಸು ಕರೆಕ್ಟಾಗಿದೆ. ನೋಡಿ ಅಲ್ಲಿ ಹಾವು. ಇನ್ನು ಪಕ್ಷಿನ ಪೂರ್ತಿ ತಿಂದಿಲ್ಲ ಅದು. ಹಂಗೆ ಹೋಯ್ತು ಅಲ್ಲಿಂದ. ಅಲ್ಲಿ ಹಂಗಾರೆ ನಾನು ಇಷ್ಟೊತ್ತು ಓಡಾಡಾಗ ಹಾವು ಇಲ್ಲೇ ಇತ್ತು. ನಾನು ನೋಡೇ ಇಲ್ಲ. ಅದ್ರ ಮೇಲೆ ಓಡಾಡಿದ್ದೀನಿ ದಾಟ್ಕೊಂಡು. ಅಲ್ಲಿ ಹೋಯ್ತಿರೋದು ಅದು. ಇನ್ನೂ ಅಲ್ಲೇ ಇದೆ. ಸರಿಯಾಗಿದೆ ಹಾವು. ಕಾಣಿಸ್ತಿಲ್ಲ ಅನಿಸುತ್ತೆ ಅಲ್ಲಿ. ನಾನು ಇವಾಗ ಇಲ್ಲಿಗೆ ಬಂದಿದ್ದು ಮೇಯ್ನ್ ರೀಸನ್ ಏನಂದರೆ, ತೇಜಸ್ವಿ ಅವರು ಅವ್ರ ಪರಿಸರ ಕಥೆಯಲ್ಲಿ ಸುಷ್ಮಿತಾ ಮತ್ತೊಂದು ಹಕ್ಕಿ ಮರಿ ಕತೆ ಬರುತ್ತಲ್ಲ, ಅದರಲ್ಲೂ ಅವ್ರು ಪ್ರಯೋಗ ಮಾಡ್ದಂಗೆ ನಾನು ಒಂದು ಪ್ರಯೋಗ ಮಾಡೋಣ ಅಂತ. ಹೆಂಗಿರೋ ತಾಯಿ ಅಕ್ಕಿ ಸತ್ತೋಗಿದೆ. ಇರೋದು ಒಂದೇ ಮೊಟ್ಟೆ. ಇಲ್ಲಿ ಬಿಟ್ರೂ ಅದು ವೇಸ್ಟೇ. ಹಂಗಾಗಿ ಅದನ್ನು ತಗೊಂಡೋಗಿ ಇದಕ್ಕೊಂದು ಸ್ವಲ್ಪ ಬೇರೆ ರೀತಿ ಏನಾದ್ರು ಶಾಖ ಕೊಟ್ಟು ಮರಿ ಆಚೆ ಬರುತ್ತಾ ಅಂತ ನೋಡಬೇಕು. ಹೇಗಿರೋ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲೇ ತಗೊಂಡೋಗಿ ನೋಡೋಣ ಬರುತ್ತಾ ಅಥವಾ ಹಾಗೆ ಇರುತ್ತಾ ಅಂತ. ನಮ್ಮ ಅತ್ತೆ ಹತ್ರ ಒಂದು ಬಾಕ್ಸ್ ಇಸ್ಕೊಬಂದು ತುಂಬ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೆಂಗಳೂರಲ್ಲಿ ಪ್ರಯೋಗನ ಶುರು ಮಾಡಬೇಕು. ಇವಾಗ ಮೊಟ್ಟೆನ ಬ್ಯಾಗೊಳಿಗೆ ತುಂಬ್ಕೊಂಡು ಆಗೈತೆ. ಇಲ್ಲಿ ನೋಡ್ರೆ ಯಾವುದೇ ಒಂದೇ ಒಂದು ಬಸ್ ಇಲ್ಲ. ಇನ್ನೂ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈ ಕಡೆ ಒಂದು ಆಟೋ ಹೋಗೈತೆ. ಅದು ಬರ್ಬೋದೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದರೆ ಬೇಗ ಬೆಂಗಳೂರು ಕಡೆಗೆ ಹೋಗಿ ಪ್ರಯೋಗನ ಶುರು ಮಾಡೋಣ.
ಏನಕ್ಕೆ ಇವತ್ತು ಇಷ್ಟು ಹಾವು ಕಾಣಿಸ್ತಿದ್ದಾವೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಹಾವು, ಎಲ್ಲೆಲ್ಲೋ ಹಾವು ಮಯ. ಇದು ಬೇರೆ ಹಾವು, ಆ ಹಾವಲ್ಲ. ಆಗಲೇ ಅಲ್ಲಿ ಹೋಯ್ತಾ ಐತೆ. ಇದು ನಾನು ನೋಡ್ತಿರೋ 5ನೇದೋ 6ನೇದೋ ಹಾವು ಇವತ್ತು. ಬರೀ ಹಾವು ನೋಡೋದೇ ಆಗೈತೆ ಬೆಳಗಿಂದ. ನೋಡೋಣ ಇವತ್ತು ದಿನ ಕಳೆಯೋದ್ರೊಳಗೆ ಎಷ್ಟು ಹಾವು ನೋಡ್ತೀನಿ ಅಂತ. ಇವಾಗ ಟೈಮು 10:15. ಬೆಂಗಳೂರಿಗೆ ಹೋಗ್ಬೇಕಾದವನು ಈಗ ಹಾಸನಕ್ಕೆ ಬಂದಿದ್ದೀನಿ. ಅಲ್ಲಿ ಬಸ್ ಸಿಗಲಿಲ್ಲ ಅಂತ, ಮತ್ತೆ ಹೋದರೆ ಲೇಟ್ ಆಗುತ್ತೆ ಅಂತ. ಇನ್ನು ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಟ್ರೈನಲ್ಲಿ ಹೊರಡಬೇಕು. ನಾಳೆ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.